ಆಮೇಲೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗ್ಲಿ ಪ್ರತಿ ತಾಲೂಕು ಆಫೀಸ್ ನಲ್ಲಿ, ಡಿಸ್ಟಿಕ್ ಆಫೀಸ್ ಅಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗ್ಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡ್ಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇದ್ದವರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗ್ಲಿ ಯಾವ್ದಾದ್ರು ಏನಾದ್ರು ನಿಮ್ಗೆ ತಪ್ಪು ಮಾಹಿತಿ ಕೊಟ್ರೆ, ಇಲ್ಲ ಯಾವ್ದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ಬಿಡಿ ಅಂತ ಹೇಳಿದ್ದೇನೆ. ನಮ್ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸಕ್ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ. ಆಲ್ ಮೈ SPs and DCs should be directly connected to me. ನನ್ನ ಹತ್ರ ಧೈರ್ಯವಾಗಿ ನನ್ನ ಹತ್ರ ತಿಳಿಸಿ, ಯಾವುದೇ ಮಂತ್ರಿಗಳು ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡ, ಕಾನೂನು ವಿರುದ್ಧವಾಗಿ ಯಾವ್ದಾದ್ರು ಒತ್ತಡವನ್ನ ಎಳೆದು ಕೂಡ ನೀವು ಅದಕ್ಕೆ ಮಾಡಬಾರ್ದು ಅನ್ನೋದನ್ನ ನಾನು ಅವ್ರಿಗೆ ಹೇಳಿದ್ದೇನೆ. ನೀವು ಮಾಡಕ್ ಹೋಗ್ಬೇಡಿ, ಅವ್ರ ಕೈಲೂ ಮಾಡ್ಸಕ್ ಬಿಡ್ಬೇಡಿ. ನೀವು ಒಂದು ಕಾವಲಾಗಿ ನಮ್ಮ ಸರ್ಕಾರನ ಕಾಯಲೇಬೇಕು ಅಂತ ಹೇಳಿದ್ದೇನೆ. ಸೊ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಒಂದೇ ಸತಿ ನಾನು ಮುಗಿಸಿ ತೆಗೆದು ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.